ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶೋಭಾ ಲೇಡೀಸ್ ಫ್ಯಾಷನ್. ಫ್ರೆಂಡ್ಸ್, ನಾನಿವತ್ತು ಕೆಮಿಕಲ್ ಇಲ್ಲದೆ ಕುಂಕುಮ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ತುಂಬ ಈಸಿಯಾಗಿ ಮಾಡ್ಕೋಬೋದು ಮನೆಯಲ್ಲೇನೆ. ಹಾಗೆ ನಾವು ಅಂಗಡಿಯಲ್ಲೆಲ್ಲ ಕುಂಕುಮ ತೊಗೊತೀವಲ್ಲ, ಅದು ನಾವು ಹಣೆಯಲ್ಲಿ ಇಟ್ಕೊಂಡ್ರೆ 3 ದಿನ ಆದರೂ ಅದು ಹೋಗೋದೇ ಇಲ್ಲ, ಕರೆ ಹಾಗೇ ಇರುತ್ತೆ. ಅದರಲ್ಲಿ ಕೆಮಿಕಲ್ ಇದೆ ಅಂತ ಅಲ್ಲೇ ಗೊತ್ತಾಗುತ್ತಲ್ವ. ಅದಕ್ಕೆ ಇವತ್ತು ನಾನು ಕುಂಕುಮ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ನೋಡಿ. ಮನೆಯಲ್ಲೇ ಮಾಡ್ಕೋಬೋದು ಈಸಿಯಾಗಿ. ಈಗ ನಾನು ಅಡುಗೆಗೆ ಯೂಸ್ ಮಾಡ್ತೀವಲ್ಲ, ಅದೇ ಅರಿಶಿನ ತಗೊಂಡಿರೋದು. ಯಾವುದಾದ್ರೂ ತಗೊಳ್ಳಿ, ಅಂದರೆ ಅಡುಗೆಗೆ ಯೂಸ್ ಮಾಡ್ತೀವಲ್ಲ ಅದೇ ಅರಿಶಿನ. ನಾನಿಲ್ಲಿ ಆಚಿದು ತಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ನಿಂಬೆ ರಸ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದೇ ಒಂದು 1/4 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ನಿಂಬೆ ರಸ ಮತ್ತು 1/4 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ಒಂದು ಪಚ್ಚ ಕರ್ಪೂರ ಬರುತ್ತೆ. ಪಚ್ಚ ಕರ್ಪೂರ ಗಂಧಿಗೆ ಅಂಗಡಿಯಲ್ಲಿ ಎಲ್ಲ ಸಿಗುತ್ತೆ. ಅದು ತುಂಬಾ ಫ್ಲೇವರ್ ಕೊಡುತ್ತೆ, ಗಮ್ ಅಂತ ಇರುತ್ತೆ. ಅದಕ್ಕೆ ನಾನು ಪಚ್ಚ ಕರ್ಪೂರ ತೊಗೊಂಡಿದ್ದೀನಿ. ಅದು ಒಂದೇ ಒಂದು ಸ್ವಲ್ಪ ಆದರೆ ಸಾಕು, ಜಾಸ್ತಿ ಏನು ಬೇಕಾಗಿಲ್ಲ ಅದು. ಹಾಗೆ ಸುಣ್ಣ ತಗೊಂಡಿದ್ದೀನಿ. ಈಗ ಫಸ್ಟು ಸುಣ್ಣ ಹಾಕ್ತಾಯಿದ್ದೀನಿ ನೋಡಿ. ಸುಣ್ಣ ಈ ಥರ ಒಂದು ಸ್ವಲ್ಪ ಹಾಕ್ಕೊಂಡು, ಹಾಗೆ ಸುಣ್ಣದ ನೀರು ಸ್ವಲ್ಪ ಮಾಡ್ಕೋಬೇಕು. ಸುಣ್ಣದ ನೀರು ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಈಗ ನಾನು ಪಚ್ಚ ಕರ್ಪೂರ ಹಾಕ್ತಾಯಿದ್ದೀನಿ ನೋಡಿ. ಪಚ್ಚ ಕರ್ಪೂರ ಎಲ್ಲ ಕಡೆ ಸಿಗುತ್ತೆ ಗಂಧಿಗೆ ಅಂಗಡಿಯಲ್ಲಿ. ಇದು ದೇವಸ್ಥಾನದಲ್ಲಿ ತೀರ್ಥಕ್ಕೆಲ್ಲ ಹಾಕ್ತಾರಲ್ಲ, ಅದೇ ಕರ್ಪೂರ. ಇದು ಒಂದು ಜಾಸ್ತಿ ಏನು ಬೇಕಾಗಿಲ್ಲ. ಒಂದೇ ಒಂದು ನೋಡಿ, ಈ ಥರ ಪುಡಿ ಇದೆಯಲ್ವ, ಒಂದೇ ಒಂದು ನೋಡಿ ಇಷ್ಟು ಚಿಕ್ಕದು ಪೀಸ್ ಆದರೆ ಸಾಕಾಗುತ್ತೆ. ಇದನ್ನು ಕೈಯಲ್ಲಿ ಪುಡಿ ಮಾಡ್ಕೋಬೇಕು. ಇದು ಘಮ ಘಮ ಅಂತ ಇರುತ್ತೆ ಕುಂಕುಮ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ತುಂಬ ಚೆನ್ನಾಗಿರುತ್ತೆ. ದೇವಸ್ಥಾನದಲ್ಲಿ ಕೊಡ್ತಾರಲ್ವ ಕುಂಕುಮ, ಅದೇ ಥರನೇ ಗಮ್ ಅಂತ ಇರುತ್ತೆ. ಇದನ್ನು ಈ ಥರ ಪುಡಿ ಮಾಡಿಬಿಟ್ಟು ಹಾಕ್ಕೋಬೇಕು. ಇಷ್ಟನ್ನು ಹಾಕಿಬಿಟ್ಟು ಚೆನ್ನಾಗಿ ಪುಡಿನ ಕಲಿಸ್ತಾ ಇರಬೇಕು. ಹಾಗೆ ಸ್ವಲ್ಪ ಸುಣ್ಣದ ನೀರು ಮಾಡಿಕೊಂಡು ಅದಕ್ಕೆ ಸ್ವಲ್ಪನೇ ಮಿಕ್ಸ್ ಮಾಡ್ಕೊತ ಹಾಕ್ಕೋಬೇಕು. ಯಾಕಂದರೆ ಒಂದೇ ಸರಿ ಹಾಕ್ಕೊಂಡ್ಬಿಟ್ರೆ ನೀರು ಆಗಿಬಿಡುತ್ತಲ್ವ. ಅದಕ್ಕೆ ಸ್ಪೂನಲ್ಲಿ ಕಲಿಸೋದಕ್ಕಿಂತ ನಾವು ಕೈಯಲ್ಲೇ ಕಲಿಸ್ಬೇಕು. ಕೈಯಲ್ಲಿ ಕಲಿಸಿದ್ರೇ ಅದು ಚೆನ್ನಾಗಿ ಮಿಕ್ಸ್ ಮಾಡೋದಕ್ಕಾಗೋದು. ಅದಕ್ಕೆ ನಾನೀಗ ಕೈಯಲ್ಲೇ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ. ಸುಣ್ಣ ಎಲ್ಲ ಹಾಕಿದ್ನಲ್ಲ ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ಹಾಗೆ ಸುಣ್ಣ ಒಂದು ಸ್ವಲ್ಪ ಆದರೆ ಸಾಕೇನೋ ಅಂದ್ಕೊಂಡೆ, ಆದರೆ ಇನ್ನೂ ಸ್ವಲ್ಪ ಸುಣ್ಣದ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಇಲ್ಲ ಅಂದರೆ ಅದು ರೆಡ್ ಕಲರ್ ಬರಲ್ಲ. ಅದಕ್ಕೋಸ್ಕರ ನಾನು ಸುಣ್ಣದ ನೀರು ಮಾಡಿಕೊಂಡು ಒಂದು ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ. ಹಾಗೆ ನಿಂಬೆ ರಸ ಇನ್ನು ಸ್ವಲ್ಪ ಹಾಕ್ಕೊಂಡೆ ನೋಡಿ. ಈಗ ಎಷ್ಟು ಚೆನ್ನಾಗಾಗುತ್ತೆ ಗೊತ್ತಾ ಕುಂಕುಮ. ಮನೆಯಲ್ಲೇ ಮಾಡ್ಕೊಬೋದು. ಆಚೆ ಅಂದರೆ ಕೆಮಿಕಲ್ ಎಲ್ಲ ಇರುತ್ತಲ್ವ. ಹಾಗೆ ಕೆಮಿಕಲನ್ನು ಹಣೆಗೆ ಇಟ್ಕೊಂಡ್ರೆ 3 ದಿನ ಆದರೂ ಹೋಗಲ್ಲ, ಹಾಗೇ ಇರುತ್ತೆ ಕಲರು. ಅದಕ್ಕೆ ಈ ಥರ ಮಾಡ್ಕೊಳೋದು ಒಳ್ಳೆಯದಲ್ಲ ಮನೆಯಲ್ಲೇ. ಅದಕ್ಕೆ ನಾನು ಮನೆಯಲ್ಲೇ ಕುಂಕುಮ ಮಾಡ್ತಾಯಿದ್ದೀನಿ. ಅದಕ್ಕೆ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತಿದ್ದೀನಿ. ನೀವು ಕೂಡ ಮನೇಲಿ ಮಾಡಿಕೊಂಡು ಯೂಸ್ ಮಾಡ್ಕೊಳ್ಳಿ ಅಂದ್ಬಿಟ್ಟು ನಾನು ಈ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ. ವಿಡಿಯೋ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸ್ದಾಗಿ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನೀವು ಟ್ರೈ ಮಾಡಿದರೆ ಪ್ಲೀಸ್ ಕಮೆಂಟ್ ಮಾಡಿ ನೋಡಿ. ಈಗ ಸುಣ್ಣದ ನೀರು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಹಾಕ್ಕೊತಾ ಇದ್ದೀನಿ. ಬರೀ ಸುಣ್ಣನೇ ಹಾಕ್ಕೊಂಡ್ರೆ ಆಗಲ್ಲ, ಸುಣ್ಣದ ನೀರು ಸ್ವಲ್ಪ ಮಾಡಿಕೊಂಡು ಮಿಕ್ಸ್ ಮಾಡ್ಕೋಬೇಕು ನೋಡಿ. ಎಷ್ಟು ಕಲರ್ ಚೆನ್ನಾಗಿ ಬರುತ್ತೆ ಗೊತ್ತಾ. ಸ್ವಲ್ಪನೇ ಕಲರ್ ಚೇಂಜ್ ಆಗ್ತಾ ಇರುತ್ತೆ ನೋಡಿ, ಎಷ್ಟು ಚೆನ್ನಾಗಿರುತ್ತೆ. ಹಾಗೆ ಇದನ್ನು ದೇವ್ರಿಗೆ ಕೂಡ ಯೂಸ್ ಮಾಡ್ಬೋದು. ದೇವ್ರಿಗೆ ಯೂಸ್ ಮಾಡೋ ಹಂಗಿದ್ರೆ ಮಡಿಯಿಂದ ಮಾಡ್ಕೋಬೇಕಾಗುತ್ತೆ. ಅಂದರೆ ಸ್ನಾನ ಮಾಡಾದಮೇಲೆ ಈ ಕುಂಕುಮನ ರೆಡಿ ಮಾಡ್ಕೋಬೇಕು. ಹಾಗೆ ಕುಂಕುಮ ಎಲ್ಲ ರೆಡಿ ಮಾಡಿದ ತಕ್ಷಣ ನಾವು ಬಳಸಬಾರ್ದು. ಯಾಕಂದರೆ ಇದು ಹುಣ್ಣಿಮೆ ದಿನ ಮಾಡಿದ್ರೆ ತುಂಬ ಒಳ್ಳೆಯದು. ಹುಣ್ಣಿಮೆ ದಿನ ಮಾಡಿಬಿಟ್ಟು ಅವತ್ತಿನ ರಾತ್ರಿ ಒಂದು ದಿನ ರಾತ್ರಿ ಬಿಟ್ಬಿಡಬೇಕು ಹಾಗೆ. ಯಾಕಂದರೆ ಚಂದ್ರನ ಬೆಳಕು ಬೀಳುತ್ತಲ್ವ, ಅದು ಒಂದು ಎನರ್ಜಿ ಕೊಡುತ್ತೆ ಕುಂಕುಮಗೆ. ಅದಕ್ಕೋಸ್ಕರ ಒಂದು ರಾತ್ರಿ ಹಾಗೆ ಬಿಡಬೇಕು. ಒಂದು ರಾತ್ರಿ ಬಿಟ್ಟಾದಮೇಲೆ ನೆಕ್ಸ್ಟು ಮಾರನೇ ದಿನದಿಂದ ಯೂಸ್ ಮಾಡ್ಕೊಬೋದು ನೋಡಿ. ಎಷ್ಟು ಕಲರ್ ಬಂತಲ್ವ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ತುಂಬ ಚೆನ್ನಾಗಿ ಕಲರ್ ಬಂದಿದೆ ಕುಂಕುಮ. ಯಾವುದೇ ಥರ ಕೆಮಿಕಲ್ ಇಲ್ಲದೆ ಆರಾಮಾಗಿ ಮನೆಯಲ್ಲೇ ಮಾಡ್ಕೊಬೋದು.
ನೋಡಿ ನನ್ನ ಕೈ ಕೂಡ ಎಷ್ಟು ರೆಡ್ ಕಲರ್ ಆಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ ಅಲ್ವಾ. ಹಾಗೆ ಕುಂಕುಮ ಮಾಡ್ಕೊತೀರಾ ಅಂದರೆ ಮನೆಯಲ್ಲಿ 1-2 ಸ್ಪೂನ್ ಅಷ್ಟು ಅರಿಶಿನ ತಗೊಂಡು ಅದಕ್ಕೆ ಮಾತ್ರ ಮಾಡಿಕೊಂಡ್ರೆ ಸಾಕು, ತಿಂಗಳೆಲ್ಲ ಬರುತ್ತೆ. ನೀವೇನಾದರೂ ದೇವ್ರಿಗೆಲ್ಲ ಯೂಸ್ ಮಾಡ್ತೀವಿ ಅಂದರೆ ಇನ್ನೊಂದು 2 ಸ್ಪೂನ್ ಎಕ್ಸ್ಟ್ರಾ ಹಾಕ್ಕೊಂಡ್ರೆ ಸಾಕಾಗುತ್ತೆ. ನೋಡಿ ಈಗ ಕುಂಕುಮ ರೆಡಿ ಆಯ್ತಲ್ವಾ. ಮಕ್ಳಿಗೂ ಇಡ್ಬೋದು, ನಾವು ಇಟ್ಕೋಬೋದು. ನನಗಂತೂ ಕುಂಕುಮ ಚೆನ್ನಾಗಿ ಖರ್ಚಾಗುತ್ತೆ, ಯಾಕಂದರೆ ಪ್ರತಿದಿನ ನಾನು ಕುಂಕುಮ ಇಲ್ದಿರ ಇರೋದಿಲ್ಲ. ಹಣೆಯಲ್ಲಿ ಸ್ವಲ್ಪ ಕುಂಕುಮ ಇಟ್ಕೊಳ್ಳೋ ಅಭ್ಯಾಸ ಮೊದಲಿಂದನೂ ಅಷ್ಟೇ. ಹಣೆಯಲ್ಲಿ ಕುಂಕುಮ ಇಟ್ಕೊಂಡಿರ್ತೀವಿ ಪ್ರತಿದಿನವೂ. ಅದಕ್ಕೋಸ್ಕರ ನನಗೆ ತುಂಬ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ಹಾಗೆ ನೋಡಿ ಇದು ಸ್ಯಾರೀಸ್ ನೋಡಿ ತುಂಬ ಚೆನ್ನಾಗಿದೆ ಅಲ್ವಾ. ಈ ಸ್ಯಾರಿ ಬಂದು ನಾನು ಸೇಲ್ ಮಾಡೋದಕ್ಕೆ ಅಂತ ತಗೊಂಡು ಬಂದಿದ್ದೆ. ಸ್ಯಾರೀಸ್ ತೊಗೊಂಡು ಬಂದಾಗ ಒಂದು ವಿಡಿಯೋ ಮಾಡೋಣ ಅಂದ್ಕೊಂಡೆ, ಸೇಲ್ ಮಾಡೋದು ಅಂದರೆ ಸ್ಯಾರಿ ಕಲೆಕ್ಷನ್ಸ್ ಎಲ್ಲ ಹೇಗಿದೆ ತೊಗೊಂಡು ಬಂದಿರೋದು ಅಂತ. ಆದರೆ ತೊಗೊಂಡು ಬಂದಿದ್ದ ದಿನವೇ ನನಗೆ ವಿಡಿಯೋ ಮಾಡೋದಕ್ಕಾಗಿಲ್ಲ, ಯಾಕಂದರೆ ತೊಗೊಂಡು ಬಂದಿದ್ದ ದಿನವೇ ಸ್ಯಾರೀಸ್ ಎಲ್ಲ ಒಂದು ಅರ್ಧ ಸೇಲ್ ಆಗಿಬಿಡ್ತು. ಇನ್ನು ಸ್ವಲ್ಪ ಇತ್ತು, ಅದಕ್ಕೆ ನಾನು ಇನ್ನೊಂದು ಸ್ವಲ್ಪ ಅನ್ನೋದು ಏನು ತೋರಿಸೋದು ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗಿಬಿಟ್ಟೆ. ಅದಕ್ಕೆ ಲಾಸ್ಟಲ್ಲಿ ಒಂದೇ ಒಂದು ಪೀಸ್ ಮಿಕ್ಕಿತ್ತು. ನೋಡಿ ಅರ್ಚನಾ ಫಸ್ಟ್ ಅದು ತಗೊಂಡಿದ್ಲು, ಆಮೇಲೆ ಇದನ್ನು ಚೇಂಜ್ ಮಾಡಿಕೊಂಡ್ಳು. ಒಂದೇ ಒಂದು ಸ್ಯಾರಿ ಮಿಕ್ತಲ್ಲ ಅಂತ ಹೇಳ್ಬಿಟ್ಟು ನಾನೊಂದು ತಗೊಂಡಿದ್ದೀನಿ. ಫಸ್ಟು ತೋರಿಸಿದ್ನಲ್ವ ಆ ಸ್ಯಾರಿ ನಾನು ತೊಗೊತಾ ಇದ್ದೀನಿ. ಅದು ಯಾವತ್ತು ಉಟ್ಕೊತೀನೋ ಗೊತ್ತಿಲ್ಲ, ಆದರೆ ಬ್ಲೌಸ್ ಸ್ಟಿಚ್ ಮಾಡ್ಕೊಳ್ಳೋಣ ಅಂಥೇಳಿ ಫಾಲೆಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಹಾಗೆ ಅದು ಸ್ಯಾರಿ ಬಂದು ತುಂಬ ಇಷ್ಟ ಆಯಿತು, ತುಂಬ ಜನ ಇಷ್ಟಪಟ್ಟು ತಗೊಂಡ್ರು. ಯಾಕಂದರೆ ಅದು ಬಾರ್ಡ್ರ್ ಬಂದು ಹಳೇ ಕಾಲದ್ದು ಬಾರ್ಡ್ರು, ರೇಷ್ಮೆ ಸೀರೆಗಳಿಗೆಲ್ಲ ಆ ಥರ ಬಾರ್ಡ್ರು ಬರ್ತಾಯಿತ್ತು. ಹಾಗಾಗಿ ಈ ಸ್ಯಾರೀಸ್ ಎಲ್ಲ ತುಂಬ ಚೆನ್ನಾಗಿ ಸೇಲ್ ಆಯಿತು ನನಗೆ. ಇದು ಯುಗಾದಿ ಹಬ್ಬಕ್ಕೆ ಸೇಲ್ ಮಾಡೋದಕ್ಕೆ ಅಂತ ತಗೊಂಡು ಬಂದಿದ್ದೆ. ಅದರಲ್ಲಿ ಒಂದೇ ಒಂದು ಪೀಸ್ ಮಿಕ್ಕಿತ್ತು, ಹಾಗಾಗಿ ಅದನ್ನು ನಾನೇ ತಗೊಂಡೆ. ಸರಿ ಚೆನ್ನಾಗಿದೆ, ಆ ಕಲರ್ ನನ್ನ ಹತ್ರನೂ ಇಲ್ಲ, ಇದೇ ಬೇರೆದ್ರಲ್ಲಿದೆ, ಪ್ಲೇನ್ ಸ್ಯಾರಿಯಲ್ಲೆಲ್ಲ ಇದೆ. ಅದಕ್ಕೋಸ್ಕರ ಇದು ಬಾರ್ಡ್ರ್ ಚೆನ್ನಾಗಿದೆ ಅಂಥೇಳಿ ನಾನು ಆ ಸ್ಯಾರಿ ತಗೊಂಡೆ. ತುಂಬ ಇಷ್ಟ ಆಯಿತು. ಸ್ಯಾರಿ ಉಟ್ಕೊಂಡಾಗ ನೆಕ್ಸ್ಟ್ ಟೈಮ್ ತೋರಿಸ್ತೀನಿ, ಅದು ಯಾವತ್ತು ಉಟ್ಕೊತೀನೋ ಇನ್ನೂ ಗೊತ್ತಿಲ್ಲ. ನೋಡೋಣ, ರೆಡಿ ಮಾಡ್ಕೊಳ್ಳೋಣ ಅಂಥೇಳಿ ರೆಡಿ ಮಾಡಿಟ್ಟಿದ್ದೀನಿ. ಫ್ರೆಂಡ್ಸ್, ಹಾಗೆ ಇವತ್ತು ಒಂದಷ್ಟು ಸ್ಯಾರಿಗೆ ಫಾಲ್ ಹಾಕ್ತಾಯಿದ್ದೀನಿ. ಯಾಕಂದರೆ ಒಂದು ವಾರದಿಂದ ಅಷ್ಟೊಂದು ಸ್ಟಿಚ್ ಮಾಡೋದಕ್ಕೆ ಆಗಿಲ್ಲ, ಯಾಕಂದರೆ ನಾನು ಒಂದು 10 ದಿನ ಟ್ರೈನಿಂಗ್ ಹೋಗಿದ್ನಲ್ವ. ಹಾಗಾಗಿ 10 ದಿನದಿಂದ ನನಗೆ ತುಂಬ ಕೆಲಸದಲ್ಲಿ ಬ್ಯುಸಿ ಅಂದರೆ ಬ್ಯುಸಿ. ಬೆಳಗ್ಗೆ ಎದ್ದಾಗಿಂದನೂ ತುಂಬ ಕೆಲಸ. ಯಾಕಂದರೆ ಟ್ರೈನಿಂಗ್ ಹೋಗೋದಕ್ಕೆ 10 ಗಂಟೆಗೆ ಟ್ರೈನಿಂಗ್ ಹೋದರೆ 2 ಗಂಟೆ ಆಗ್ತಾಯಿತ್ತು ಬರೋ ಅಷ್ಟರಲ್ಲಿ. ಮಧ್ಯಾಹ್ನ ಬಂದು ಏನೂ ಮಾಡೋಕ್ಕಾಗ್ತಾಯಿರಲಿಲ್ಲ, ಯಾಕಂದರೆ ಬಿಸಿಲಲ್ಲಿ ಹೋಗ್ತಾಯಿದ್ವಲ್ಲ. ಬಂದು ಮಲ್ಕೊಂಡ್ಬಿಡ್ತಾಯಿದ್ದೆ. ಮಲ್ಕೊಂಡು ಸಂಜೆ ಅಡುಗೆ ಮಾಡೋದು ಮತ್ತು ಯಾವುದಾದ್ರೂ ಒಂದು ಬ್ಲೌಸ್ ಸ್ಟಿಚ್ ಮಾಡೋದು ಈ ಥರ ಇತ್ತು. ತುಂಬ ಅರ್ಜೆಂಟಾಗಿ ಮಾಡಬೇಕು ಅಂದ್ಕೊಂಡಿದ್ರೆ ತುಂಬ ಕಷ್ಟ ಆಗ್ತಾಯಿತ್ತು. ಕಸ್ಟಮರ್ ಅಂದರೆ ತುಂಬ ಅರ್ಜೆಂಟಾಗಿ ಸ್ಟಿಚ್ ಮಾಡೋದೆಲ್ಲ ನಾನು ತಗೊಂಡಲೇ ಇಲ್ಲ. ಒಂದು 3 ಏನೋ ಇತ್ತು, 3 ದಿನ ಅಂದರೆ 3 ದಿನ ಒಂದು 4 ಬ್ಲೌಸ್ ಏನೋ ಅರ್ಜೆಂಟಾಗಿ, ಯಾಕಂದರೆ ಫಸ್ಟೇ ಕೊಟ್ಟಿದ್ರಲ್ಲ ಅದಕ್ಕೆ 3 ದಿನ ತುಂಬ ಕಷ್ಟ ಆಯಿತು ನನಗೆ. ಆ ಕಡೆನೂ ಹೋಗಬೇಕಾಗಿತ್ತು, ಹಾಗೆ ಮನೇಲಿ ಕೂಡ ನೋಡ್ಕೋಬೇಕಾಗಿತ್ತು, ಸ್ಟಿಚಿಂಗ್ ಕೂಡ ಮಾಡಬೇಕಾಗಿತ್ತು. ಆದರೆ ಏನು ಮಾಡೋದು, ಮಾಡಿಕೊಡ್ಲೇಬೇಕು ಅಂಥೇಳಿ ಮಾಡಿಕೊಟ್ಟಿದ್ದೀನಿ. ತುಂಬ ರಿಸ್ಕ್ ಆಯಿತು ಒಟ್ಟಿನಲ್ಲಿ, ಆದರೆ ಏನು ಮಾಡೋದು ಅಂತ ಸ್ಟಿಚ್ ಮಾಡಿದ್ದೀನಿ. ಟೈಮ್ ತುಂಬ ನಿಜವಾಗ್ಲೂ ನನಗೆ ತುಂಬ ಬ್ಯಾಲೆನ್ಸ್ ಮಾಡಬೇಕು ಅನ್ನೋವಂಥ ಟೈಮ್ ಬಂದಾಗ ತುಂಬ ಕಷ್ಟ ಆಗುತ್ತೆ. ಆದರೆ ಏನು ಮಾಡೋದು, ಮಾಡಲೇಬೇಕಲ್ವ ಅಂತ ಮಾಡ್ತಾಯಿದ್ದೀನಿ. ನೋಡಿ ಈ ಸ್ಯಾರೀಸ್ಗೆಲ್ಲನೂ ಫಾಲ್ ಸ್ಟಿಚ್ ಮಾಡಿದ್ದಾಯಿತು. ಇನ್ನು ಎಮಿಂಗ್ಗೆ ನಾನು ಅರ್ಚನಾ ಕೊಟ್ಟು ಕಳಿಸ್ತೀನಿ. ಅರ್ಚನಾ ಎಮಿಂಗ್ ಮಾಡ್ಕೊಂಡು ಬರ್ತಾಳೆ. ನಾನು ಒಂದು ಸೈಡ್ ಸ್ಟಿಚ್ ಮಾಡಿಕೊಟ್ರೆ ಅರ್ಚನಾ ಎಲ್ಲ ಎಮಿಂಗ್ ಮಾಡಿಕೊಡ್ತಾಳೆ. ನೋಡಿ ಈಗ ರಾತ್ರಿ ಮತ್ತೆ ಬಂದು ಮನೆಗೆ ಈ ಬ್ಲೌಸ್ ಕಂಪ್ಲೀಟ್ ಮಾಡಿದ್ದೀನಿ. ಇದು ಸ್ಲೀವ್ ಡಿಸೈನ್, ಇದು ನೋಡಿ ಪೂರ್ತಿಯಾಗಿ ತೋರಿಸ್ತಾ ಇದ್ದೀನಿ. 2 ಸ್ಲೀವ್ ಕಂಪ್ಲೀಟ್ ಆಯಿತು, ಹಾಗೆ ಬ್ಯಾಕು ಫ್ರಂಟ್ ಕೂಡ ಕಂಪ್ಲೀಟ್ ಆಯಿತು. ತುಂಬ ಚೆನ್ನಾಗಿದೆ ಈ ಡಿಸೈನು. ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್. ಈ ಬ್ಲಾಗ್ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸದಾಗಿ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.